ಎಂದು ಹೇಳುತ್ತಾ ಇಂದು ನಾವು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರುವ ಪೋಷಕರ ಕಾರ್ಯಾಗಾರ ದಿನದ ಕಾರ್ಯಕ್ರಮಕ್ಕೆ ಇಲ್ಲಿ ನೆರೆದಿರುವ ಎಲ್ಲರಿಗೂ ಸ್ವಾಗತ ಬಯಸುತ್ತೇನೆ. ಮೊದಲನೆಯದಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀಮತಿ ನಳಿನಿ ಎಂ ಕಾರ್ಯದರ್ಶಿಗಳು, ದಾರಿದೀಪ ಫೌಂಡೇಶನ್ ಮಂಡ್ಯ ಇವರಿಗೆ ನಮ್ಮ ಶಾಲೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಕರೆಗೆ ಹೋಗೊಟ್ಟು ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಆಗಮಿಸಿರುವ ಶ್ರೀಮತಿ ನಳಿನಿ ಅವರಿಗೆ ಹೃತ್ಪೂರ್ವಕ ಸ್ವಾಗತಗಳು. ನಂತರ ನಾವು ನಮ್ಮ ಶಾಲೆಯ ಮುಖ್ಯಸ್ಥರಾದ ಫಾದರ್ ಪ್ರದೀಪ್ ಆಂಟನಿ ಅವರಿಗೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಇವರು ನಮ್ಮ ಶಾಲೆಯ ಮಕ್ಕಳಿಗೆ ಹಾಗೂ ಸಂಸ್ಥೆಯ ಅಭಿವೃದ್ಧಿಗೆ ನೀಡುತ್ತಿರುವ ನಿಸ್ವಾರ್ಥ ಸೇವೆ ಮತ್ತು ಕೊಡುಗೆಗೆ ನಾವು ಮೆಚ್ಚುಗೆ ಸಲ್ಲಿಸುತ್ತೇವೆ. ಇವರಿಗೆ ನಮ್ಮ ಶಾಲೆಯ UKG ತರಗತಿಯ ವಿದ್ಯಾರ್ಥಿನಿ ನವನ್ಯ ಸಸ್ಯಕುಂಡಲಿ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಈಗ ನಮ್ಮ ಮೆಚ್ಚಿನ ಪ್ರಾಂಶುಪಾಲರಾದ ವಂದನೀಯ ಫಾದರ್ ಆಲ್ವಿನ್ ಡಿಸೋಜಾ ಅವರನ್ನು ಈ ಸುಂದರ ಕಾರ್ಯಕ್ರಮಕ್ಕೆ ಸ್ವಾಗತಿಸಲು ಬಯಸುತ್ತೇನೆ. ಇವರು ಪ್ರತಿಯೊಂದು ಯಶಸ್ವಿ ಕಾರ್ಯಕ್ರಮದ ಹಿಂದೆ ಒಂದು ಬಲವಾದ ಕಂಬವಾಗಿ ನಿಲ್ಲುತ್ತಾರೆ ಮತ್ತು ನಮ್ಮನ್ನು ಬೆಂಬಲಿಸಲು, ಮಾರ್ಗದರ್ಶನ ನೀಡಲು ಮತ್ತು ಪ್ರೇರೇಪಿಸಲು ಮುಂದಾಗುತ್ತಾರೆ. ಇವರಿಗೆ ನಮ್ಮ ಶಾಲೆಯ UKG ತರಗತಿಯ ವಿದ್ಯಾರ್ಥಿನಿ ಕುಮುದ ಸಸ್ಯಗುಚ್ಛ ನೀಡಿ ಸ್ವಾಗತಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ಹಾಗೆಯೇ ನಮ್ಮ KG ವಿಭಾಗದ ಸಂಯೋಜಕರಾದ ಶ್ರೀಮತಿ ಗಾಯತ್ರಿರವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇವರಿಗೆ ನಮ್ಮ ಶಾಲೆಯ UKG ತರಗತಿಯ ವಿದ್ಯಾರ್ಥಿನಿ ರಕ್ಷಾ ಸಸ್ಯಕುಂಡಲ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.
ನಿಮ್ಮ ಒಂದು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡೋದಾಗಿದೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಮೊದಲನೇದಾಗಿ ಏನು ತಿಳ್ಕೊಬೋದಪ್ಪ ಅಂದರೆ ನಮ್ಮ ಒಂದು ಶಾಲೆಯ ದೃಷ್ಟಿ ಒಂದು ಮೇನ್ ಉದ್ದೇಶ ಏನು ಅಂತ, ಹಾಗೆಯೇ ರೂಲ್ಸ್ ನಿಯಮಗಳಾಗಿರ್ಬೋದು, ಹಾಗೆಯೇ ಪಠ್ಯಕ್ರಮದ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ಕೊಡ್ತೇವೆ. ಹಾಗೆಯೇ ನಿಮ್ಮ ಒಂದು ಮಗುವಿನ ಶಿಕ್ಷಣದಲ್ಲಿ ನಿಮ್ಮ ಪಾತ್ರ ಅಂದರೆ ಮಗುವಿನ ಒಂದು ಕಲಿಕೆಯಲ್ಲಿ ಪೋಷಕರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೇವೆ. ಹಾಗೆಯೇ ಮೂರನೇದಾಗಿ ಪೋಷಕರ ಮತ್ತು ಶಿಕ್ಷಕರ ನಡುವೆ ಒಂದು ಸಂಬಂಧ ಏರ್ಪಡುತ್ತೆ. ಈಗ ನೀವು ಫಸ್ಟ್ ಕೆಲವರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದಾರೆ ಈ ಸ್ಕೂಲಿಗೆ, ಇನ್ನು ಕೆಲವರು ಮೊದಲೇ ಜಾಯ್ನ್ ಆಗಿದ್ದೀರಿ. ಸೊ ಹೊಸದಾಗಿ ಬಂದವರಿಗೆ ಈ ಸ್ಕೂಲು ಏನಿದೆ, ನಾವು ಯಾಕೆ ಸೇರಿಸಿದ್ವಿ ಅಂತ ಇನ್ನೂ ಕೆಲವರಿಗೆ ಗೊತ್ತಿರಲ್ಲ. ಸೊ ಹೋಗ್ತಾ ಹೋಗ್ತಾ ಮುಂದೆ ಗೊತ್ತಾಗುತ್ತೆ. ಹಾಗೆಯೇ ನಾವಿಲ್ಲಿ ಏನು ಮಾಡ್ತೀವಿ ಮತ್ತು ನೀವು ಮನೆಯಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೊಬೋದು ಈ ಒಂದು ಕಾರ್ಯಕ್ರಮದಲ್ಲಿ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಸಹಕಾರ ಮತ್ತು ಬೆಂಬಲದಿಂದ ನಾವು ನಮ್ಮ ನಿಮ್ಮ ಮಕ್ಕಳು ಮಾತ್ರ ಅಲ್ಲ, ಇಲ್ಲಿಗೆ ಶಾಲೆಗೆ ಬಂದ ನಂತರ ಮಕ್ಕಳು ನಮ್ಮೆಲ್ಲರ ಮಕ್ಕಳು. ಹಾಗಾಗಿ ನಮ್ಮ ಒಂದು ಮಕ್ಕಳ ಭವಿಷ್ಯವನ್ನು ರೂಪಿಸ್ಬೋದು ಹಾಗೂ ನಮ್ಮ ಮಕ್ಕಳು ಬೆಳೆಯಲು ಒಂದು ಪೋಷಕ ವಾತಾವರಣವನ್ನು ಸೃಷ್ಟಿಸಲು ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಅಂತ ನಾನು ಎರಡು ಮಾತು ಮುಗಿಸ್ತೇನೆ. ಧನ್ಯವಾದ. ಮೊದಲಿಗೆ ಬೆಳಗಿನ ವಂದನೆಗಳು. ನಿಮ್ಮ ಕೆಲವೊಂದು ಕೆಲಸ ಕಾರ್ಯಗಳು ಅದನ್ನೆಲ್ಲ ಬದಿಗೊತ್ತಿ ನಮ್ಮ ಒಂದು ಶಾಲೆಯ ನಿಮ್ಮ ಪೋಷಕರ ಸಭೆಗೆ ಪೋಷಕರಾಗಿ ನಿಮ್ಮ ಕರ್ತವ್ಯ ನಿರ್ವಹಿಸಲು ಬಂದಿದ್ದೀರಾ. ಅದಕ್ಕೆ ಮೊದಲಿಗೆ ಧನ್ಯವಾದ ಹೇಳ್ತೀನಿ. ನಿಮ್ಮ ಪೋಷಕರು ಮತ್ತೆ ಮಕ್ಕಳು ಒಂದೇ ನಾಣ್ಯದ ಮುಖಗಳಿದ್ದಾರೆ. ಹೇಗೆಂದ್ರೆ ನೀವು ಬೇಸಿಕ್ಕು ಮನೆಯಿಂದನೇ, ಅಂದ್ರೆ ಮನೆಯೇ ಮೊದಲ ಪಾಠಶಾಲೆ ಮತ್ತೆ ತಾಯಿಯೇ ಮೊದಲ ಗುರು. ಅದು ಕೆಲವರಿಗೆ ಗೊತ್ತಿದೆ, ಕೆಲವು ಗೊತ್ತಿಲ್ಲ. ಏನಂತ ಹೇಳ್ತೀರ ಅದನ್ನ ಜನರಲ್ ಆಗಿ ನಾನು ನಿಮ್ಮ ಲ್ಯಾಂಗ್ವೇಜಲ್ಲಿ ಯಾಕೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ, ಈ ಕೆಲವೊಂದು ನೀವು ಕೆಲಸಗಳನ್ನ ಏನು ಮಾಡ್ತೀರಾ, ಕೆಲಸ ಮಾಡೋ ಕೂಡಲ್ಲಿ ಮೇಡಮ್ ನೀವು ಕೊಟ್ಟಿರೋಂಥ ವರ್ಕ್ಗಳು ನಮಗೆ ಗೊತ್ತಾಗದೇ ಇಲ್ಲ ಅನ್ನೋ ಲೆವೆಲ್ ಕೂಡ ಇರ್ತೀರ ಕೆಲವರು. ಆದರೆ ಈಗ ಆಧುನಿಕತೆಗೆ ಹೊಂದಿರುವಂಥ ಕೆಲವರು ಪೋಷಕರು ಏನು ಮಾಡ್ತೀರಾ, ನೀವು ಕೂಡ ನಮ್ಮ ಶಾಲೆಗೆ ಕೆಲವೊಂದು ಬೇಕಾದಂಥ ಚಟುವಟಿಕೆಗಳು ಕೊಟ್ಟಿರ್ತೀವಿ ನಾವು ಶಾಲೆಯಲ್ಲಿ. ಹಾಗೂ ಪೋಷಕರೊಂದಿಗೆ ಆತ್ಮೀಯವಾಗಿ ಸಂವಾದಿಸಿದ ಶ್ರೀಮತಿ ನಳಿನಿರವರಿಗೆ ಧನ್ಯವಾದಗಳು. ನಾನು ಸ್ವರ್ಗ ಹೇಗಿರುತ್ತದೆ ಎಂದು ಊಹಿಸಿಕೊಂಡಾಗ ನನಗನ್ನಿಸಿದ್ದು ಅದೊಂದು ಪುಸ್ತಕಾಲಯ ಹೆಸರು. ಈ ಒಂದು ಗಾದೆಯನ್ನು ನೆನಪಿಸಿಕೊಳ್ಳುತ್ತಾ ನಾವು ಮಕ್ಕಳಿಗೆ ನೀಡುವ ಪುಸ್ತಕಗಳ ಮುನ್ನೋಟ ಅಥವಾ ಪರಿಚಯ ಮತ್ತು ಪೋಷಕರೊಂದಿಗೆ ಸಂವಾದವನ್ನು ನಡೆಸಲು ಶ್ರೀಮತಿ ಗಾಯತ್ರಿರವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಮೊದಲನೇದಾಗಿ ಸೆಂಟ್ ಜೋಸೆಫ್ ಸ್ಕೂಲ್ ಪಣಿತಹಳ್ಳಿ ಈ ಒಂದು ಪೋಷಕರ ಒಂದು ಕಾರ್ಯಕ್ರಮವನ್ನು ನಾವು ಈ ದಿನ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಕೆಲವೊಂದು ರೂಲ್ಸ್ಗಳಿದ್ದಾವೆ, ನಿಯಮಗಳು. ಮೊದಲನೇದಾಗಿ ಪಾರ್ಟಿಸಿಪೇಟ್, ಭಾಗವಹಿಸಬೇಕು. ಇಲ್ಲಿ ನಾನು ಒಬ್ಬರೇ ಏನೋ ಮಾತಾಡ್ಕೊತಾ ಇದ್ದಾರೆ ಮೇಡಮ್, ಮಾತಾಡ್ಕೊಂಡು ನಾವು ಜಸ್ಟ್ ಕೇಳಿಸ್ಕೊಂಡು ಹೋಗ್ತೀವಿ. ದಯವಿಟ್ಟು ಆ ಮೂಡಲ್ಲಿ ಇರಬೇಡಿ. ನಿಮ್ಗೇನಾದರೂ ಕ್ವೆಶನ್ ಕೇಳಿಸ್ಬೇಕು ಅಂತಂದರೆ ದಯವಿಟ್ಟು ಕೇಳಿ. ನಾನು ಪ್ರಶ್ನೆಗಳನ್ನು ಕೇಳ್ತೀನಿ, ನೀವು ಆನ್ಸರ್ ಮಾಡೋಕ್ಕೆ ರೆಡಿ. ಅರ್ಥ ಆಯ್ತಾ? ಸೌಂಡ್ ಬರ್ತಾ ಇಲ್ಲ? ಥ್ಯಾಂಕ್ ಯು. ಎರಡನೇದಾಗಿ ಪ್ರಶ್ನೆಗಳನ್ನು ಕೇಳಿ, ಯಾವಾಗ, ಏನು, ಹೇಗೆ, ನಿಮ್ದು ಏನೇ ಡೌಟ್ಸ್ ಇದ್ರೂ ಆ ಕ್ವೆಶನ್ಸ್ ಕೇಳಿ, ನಾನು ಅದನ್ನು ಕ್ಲಿಯರ್ ಮಾಡ್ಕೊಡ್ತೀನಿ ಸಾಧ್ಯವಾದಷ್ಟು. ನೆಕ್ಸ್ಟು ಬಿ ರೆಸ್ಪೆಕ್ಟ್ಫುಲ್. ಈಗ ನಾವಿಲ್ಲಿ ಎಲ್ಲರೂ ಒಂದೇ ಥರ ಇದೀವ ಇಲ್ಲ. ಹಾಗೆಯೇ ನನ್ನ ಅಭಿಪ್ರಾಯ ಒಂಥರ ಇರುತ್ತೆ, ನಿಮ್ಮ ಅಭಿಪ್ರಾಯ ಒಂಥರ ಇರುತ್ತೆ, ಈ ಕಡೆ ಕೂತಿರೋ ಅಭಿಪ್ರಾಯ ಒಂಥರ ಇರುತ್ತೆ. ಹಾಗಾಗಿ ಯಾರು ಏನು ಹೇಳಿದ್ರು ಮೇಡಮ್ ಆ ಥರ ಆಗಿರಬಾರ್ದು, ಈ ಥರ ಇರಬಹುದು. ಎಲ್ಲರೂ ಏನೇ ಒಂದು ನಾನು ಪ್ರಶ್ನೆ ಕೇಳಿದಾಗ ನೀವು ಆನ್ಸರ್ ನಿಮ್ಮ ಅಭಿಪ್ರಾಯ ನೀವು ವ್ಯಕ್ತಪಡಿಸಿದಾಗ ಅಥವಾ ಈ ಕಡೆ ಸೇರಿದವರು ಅವರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ಎಲ್ಲವನ್ನು ನೀವೇನು ಮಾಡಬೇಕು, ಗೌರವದಿಂದ ರೆಸ್ಪೆಕ್ಟ್ ಮಾಡಿ. ಥ್ಯಾಂಕ್ ಯು. ಪ್ರಕೃತಿಯಲ್ಲಿ ಆಟ ಆಡ್ತಾ ಇದ್ರೆ ಎರಡನೇದಾಗಿ ವರ್ಕ್ ಮಾಡಿ ಕಲಿತಾ ಇರೋದು ಖಂಡಿತ. ಹಾಗೆ ಕೇಳಿಸ್ತಾ ಇದೆಯಾ? ಎಲ್ಲರೂ ಏನೋ ತಲೆ ಮೇಲೆ ಬಿದ್ದಿದೆ ಅನ್ನೋ ಥರ ಬಂದಿದೆ. ದಯವಿಟ್ಟು ಎಲ್ಲ ಸ್ವಲ್ಪ ಸ್ಮೈಲ್ ಮಾಡಿ. ಪೇರೆಂಟ್ಸ್, ಪೋಷಕರಲ್ಲಿ ವಿನಂತಿ. ಕೇಳಿಸ್ತಾ ಇದೆಯಾ? ಸ್ವಲ್ಪ ಸ್ಮೈಲ್ ಮಾಡಿ. ಕಾಣಿಸ್ತಾ ಇಲ್ಲ? ಇನ್ನೂ ಕೆಲವರೆಲ್ಲ ಹಾಗೆ ಇದ್ದೀರಾ? ದಯವಿಟ್ಟು ಫೋನ್ಗಳೆಲ್ಲ ಒಂದು ಸೈಡ್ ಇಟ್ಬಿಡಿ. ನೀವು ಫೋನ್ಸ್ ಎಲ್ಲ ಈ ಕಡೆ ಬಂದಿರೋದು ಪ್ರೋಗ್ರಾಮ್ ಜಸ್ಟ್ 1 hour ಏನು ಮಾತಾಡ್ತೀವಿ ಅದನ್ನು ಕೇಳಿಸ್ಕೊಳ್ಳಿ, ಆಯಿತಾ? ಆಮೇಲೆ ನಿಮ್ಮದೇ ಲೋಕದಲ್ಲಿ ನೀವು ಮತ್ತೆ ವಾಪಸ್ ಹೋಗ್ಬೋದು.
ಭಾಗವಹಿಸಬೇಕು. ಇಲ್ಲಿ ನಾನು ಒಬ್ಬಳೇ ಏನು ಮಾತಾಡ್ಕೊತಾ ಇದ್ದಾರೆ ಮೇಡಮ್, ಮಾತಾಡ್ಕೊಳ್ಳಿ, ನಾವು ಜಸ್ಟ್ ಕೇಳಿಸ್ಕೊಂಡು ಹೋಗ್ತೀವಿ. ದಯವಿಟ್ಟು ಆ ಮೋಡಲ್ಲಿ ಇರಬೇಡಿ. ನಿಮ್ಗೆ ಏನಾದರೂ ಕ್ವೆಶನ್ ಕೇಳಿಸ್ಬೇಕು ಅಂತಂದರೆ ದಯವಿಟ್ಟು ಕೇಳಿ. ನಾನು ಪ್ರಶ್ನೆಗಳನ್ನು ಕೇಳ್ತೀನಿ, ನೀವು ಆನ್ಸರ್ ಮಾಡೋಕ್ಕೆ ರೆಡಿ. ಅರ್ಥ ಆಯ್ತಾ? ಸೌಂಡ್ ಬರ್ತಾ ಇಲ್ಲ. ಥ್ಯಾಂಕ್ ಯು. ಎರಡನೇದಾಗಿ ಪ್ರಶ್ನೆಗಳನ್ನ ಕೇಳಿ. ಯಾವಾಗ ಏನು ತುಂಬ ವಿವರವಾಗಿ ನಿಮಗೆ ಈ ಕಾರ್ಯಾಗಾರದ ಬಗ್ಗೆ ಮಾತಾಡಿದ್ದಾರೆ. ಪ್ರಾರಂಭದಲ್ಲಿ ನಿಮ್ಮ ಜೊತೆ ಅಷ್ಟು ನಿಮ್ಮಿಂದ ಪ್ರತಿಕ್ರಿಯೆ ಸ್ವಲ್ಪ ಕಡಿಮೆ ಆಗ್ತಿತ್ತು. ಗಾಯತ್ರಿ ಮೇಡಮ್ ಬಿಗಿನಿಂಗಲ್ಲಿ ಹೇಳಿದ್ರು, ನೀವು ಯಾಕೆ ಈ ಶಾಲೆಯನ್ನು ಆಯ್ಕೆ ಮಾಡಿದ್ರಿ ಅಂತ. ಕಾರಣ ಇಲ್ವಾ? ಕಾರಣ ಇದೆ ಇಲ್ವೋ? ಆದರೆ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಭಯನ, ಅಂಜಿಕೆನ? ಕಾರಣ ನಿಮಗೆ ಗೊತ್ತಿರ್ಬೋದು. ಆದರೆ ನಾವು ನಮ್ಮ ಪ್ರಶ್ನೆ, ಅದೇ ಪ್ರಶ್ನೆನ ನಾವು ನಮ್ಮನ್ನು ಕೇಳ್ಕೊಂಡ್ರೆ ಯಾಕೆ ಶಿಕ್ಷಣ ಸಂಸ್ಥೆನ ನಡೆಸಬೇಕು? ಯಾಕೆಂದ್ರೆ ಸಂತ ಜೋಸೆಫ್ ಶಾಲೆ ಪಂಡಿತಳಿಗೆ ಇದು 6ನೇ ವರ್ಷ ಇರ್ಬೋದು. 6 ವರ್ಷ ನಾವು ಅಂದ್ರೆ ಈ ಶಾಲೆ 25 ವರ್ಷ ಮುಗ್ದಿದೆ. ಆದರೆ ನಮ್ಗೆ ಗೊತ್ತಿರೋ ಹಾಗೆ 2019 ಇಸ್ವಿಯಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಈ ಸಂಸ್ಥೆನ ತಗೊಂಡು ಬೆಳೆಸ್ತಾ ಬರ್ತಾ ಇದೆ. ಪಂಡಿತಳಿಗೆ 6 ವರ್ಷ, ಆದರೆ ಶಿಕ್ಷಣ ಸಂಸ್ಥೆಗೆ 6 ವರ್ಷ ಅಲ್ಲ, 480 ವರ್ಷ ಇರುವಂತಹ ಸಂಸ್ಥೆ ಸಂತ ಜೋಸೆಫ್ ಸಂಸ್ಥೆ. ಈ 480 ವರ್ಷ ವಿವಿಧ ದೇಶದಲ್ಲಿ, ವಿಶ್ವದೆಲ್ಲೆಡೆ, ಭಾರತದಲ್ಲೂ ಸಹ, ಕರ್ನಾಟಕದಲ್ಲೂ ಸಹ ಹಲವಾರು ಶಾಲೆಗಳನ್ನು, ಶಿಕ್ಷಣ ಕ್ಷೇತ್ರಗಳನ್ನು, ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಬರ್ತಾ ಇದ್ದೀವಿ. ಆತ್ಮೀಯ ಪೋಷಕರೇ, ಈಗಲೇ ಸಮಯ ಆಗಿದೆ ಅಂತ ಗೊತ್ತಿದೆ. ಇನ್ನೊಂದು 7ರಿಂದ 10 ನಿಮಿಷದೊಳಗೆ ಎಲ್ಲ ಪ್ರೋಗ್ರಾಮ್ ಮುಗಿಯುತ್ತೆ. ನಾನು ಪ್ರತ್ಯೇಕವಾಗಿ ನಿಮ್ಮನ್ನು ಅಡ್ಮಿಷನ್ ಟೈಮಲ್ಲಿ ಭೇಟಿಯಾದಾಗ ಅನೇಕ ವಿಷಯಗಳ ಬಗ್ಗೆ ಮಾತಾಡಿದ್ದೆ. ಯಾಕಂದರೆ ಅಡ್ಮಿಷನ್ ಮಾಡುವಾಗ ಪ್ರತಿಯೊಬ್ಬರಿಗೂ ಕೂಡ ಭೇಟಿಯಾಗಬೇಕು. ಯಾವ ರೀತಿ ನಾವು ಮಗುವನ್ನು ಬೆಳೆಸ್ಬೋದು, ಯಾವ ರೀತಿಯಾಗಿ ನಿಮ್ಮ ಕನಸಿದೆ, ಕನಸನ್ನು ನನಸು ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡಿದ್ದೆ. ನಮ್ಮ ಮಧ್ಯೆ ಉಪಸ್ಥಿತಿರುವಂತಹ ಮಾದ ಪ್ರದೀಪ್ ಅವರೇ ನಮ್ಮ ಶಾಲೆಯ ಕ್ಯಾಂಪಸ್ನ ಮುಖ್ಯಸ್ಥರಾಗಿದ್ದಾರೆ. ಅವರು ಕೂಡ ಅನೇಕ ವಿಷಯ ಬಗ್ಗೆ ಹೇಳಿದ್ದಾರೆ. ಹಾಗೆ ಮೇಡಮ್ ಕೂಡ ಅನೇಕ ವಿಷಯ ಬಗ್ಗೆ ನಮಗೆ ಎಲ್ಲ ಬಿಡಿಸಿ ಹೇಳಿದ್ದಾರೆ. ಹಾಗೆ ಗಾಯತ್ರಿ ಕೂಡ ಎಲ್ಲ ವಿಷಯಗಳ ಬಗ್ಗೆ ಯಾವ ರೀತಿ ಒಂದು ಪುಸ್ತಕ ಇರುತ್ತೆ, ಯಾವ ರೀತಿ ನಿಮ್ಮ ರೆಸ್ಪಾನ್ಸ್ ಇರುತ್ತೆ ಅದರ ಬಗ್ಗೆ ಹೇಳಿದ್ದಾರೆ. ನನ್ನ ಮೊದಲ ಮೆಸೇಜ್ ನಿಮ್ಮ ಗ್ರೂಪಿಗೆ ಹೇಳಿದ್ದೇನೆ, ಈ ಪುಟಾಣಿ ಮಕ್ಕಳು, ಈ ಪುಟಾಣಿ ಪ್ರೇಷಿಯಸ್ ಪರ್ಲ್, ಮುತ್ತುಗಳು ಅಂತ ಹೇಳಿದ್ದೆ ನಾನು. ಈ ಮಕ್ಕಳ ಮೊದಲ ಹೆಜ್ಜೆಯನ್ನ ಇರುವಾಗ ಅವರಿಗೆ ಒಳ್ಳೆಯದೆಲ್ಲ ಬಯಸ್ತೀವಿ ಅಂತ ಹೇಳಿದ್ದೀವಿ. ನೀವು ಎಲ್ಲ ಓದಿರ್ತೀರಾ ಅಂತೀನಿ. ಯಾಕಂದರೆ ಕೆಲವು ಮೆಸೇಜ್ಗಳನ್ನು ವೈಯಕ್ತಿಕವಾಗಿ ನಾನೇ ಬರೀತೀನಿ. ಯಾಕಂತ ಹೇಳಿದ್ರೆ ಅದು ನಿಮಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ ಬರೆಯುವಂಥ. ನಾನು ಯಾವತ್ತೂ ಕೂಡ ಹೇಳ್ತಿದ್ದೀನಿ, ನನಗೊಂದು ಚಿಕ್ಕ ಮಗುವನ್ನು ಕೊಡಿ, ಆ ಮಗುವಿನ ಭವಿಷ್ಯ ರೂಪಿಸುವಂತಹ ಪ್ರಯತ್ನ ಅಲ್ಲ, ಅದರ ಖಂಡಿತ ರೂಪಿಸಿಯೇ ರೂಪಿಸಬೇಕು ಎಂಬುದಾಗಿ. ಅದಕ್ಕೋಸ್ಕರ ಪ್ರತಿಯೊಂದು ಕೂಡ UKG LKG ಮಗು ಶಾಲೆಗೆ ಬಂದಾಗ ಹೇಳ್ತೀನಿ ಎಲ್ಲರಿಗೆ, ಇಲ್ಲಿ ಕೇವಲ ಸ್ಕೂಲ್ 57 ಶಾಲೆಗಳು ಕರ್ನಾಟಕದಲ್ಲೇ ಇದೆ, 2 ಯೂನಿವರ್ಸಿಟಿಗಳು, 16 PU ಮತ್ತು ಡಿಗ್ರಿ ಕಾಲೇಜಸ್ಗಳಿವೆ. ಆ ಎಲ್ಲ ಇದು ಕೂಡ ನಮಗೆ ನಮ್ಮ ಪಂಡಿತಾಳಿಗೆ ಸಹಾಯ ಮಾಡ್ತಾ ಇದೆ. ಬಿಲ್ಡಿಂಗಿಗೋಸ್ಕರ, ಲ್ಯಾಂಡಿಗೋಸ್ಕರ ಬಸ್ಸನ್ನು ನಮಗೆ ಕೊಡ್ತಾ ಇದೆ. ಆದರೆ ಬೇರೆ ಡೇ ಟು ಡೇ ಆಕ್ಟಿವಿಟೀಸನ್ನು ನಾವು ನೋಡ್ಕೊಳ್ಬೇಕು. ಯಾಕೆ ಕೊಡ್ತಾ ಇದೆ? ಪಂಡಿತ ಹಳ್ಳಿಯಲ್ಲಿ ಕೂಡ ಅಥವಾ ಮಳವಳ್ಳಿ ತಾಲೂಕಿಗೆ, ಮಂಡ್ಯ ಡಿಸ್ಟ್ರಿಕ್ಟ್ಗಳಿಗೆ ಕೂಡ ಈ ಸೇಂಟ್ ಜೋಸೆಫ್ ಎಜುಕೇಶನ್ ಕೊಡಬೇಕು ಅನ್ನೋ ಉದ್ದೇಶದಿಂದ. ಆ ಉದ್ದೇಶವನ್ನೇ ಈಡೇರಿಸಿ ನಾವಿದ್ದೇವೆ. ನಮ್ಮ ಟೀಚರ್ಸ್ನೆಲ್ಲ ನೀವು ಭೇಟಿ ಆಗಿರ್ಬೋದು. ನಮ್ಮಲ್ಲಿ pre-KG, LKG, UKG ಇದೆ, ನಿಮ್ಗೆ ಗೊತ್ತಿರ್ಬೋದು. ಆಲ್ರೆಡಿ 7 ಟೀಚರ್ಸ್, ಫುಲ್ ಟೈಮ್ ಟೀಚರ್ಸ್ ಇದ್ದಾರೆ. ಇತ್ತೀಚೆಗೆ ನನಗೆ ಗೊತ್ತಾಗಬೇಕು ಇನ್ನೊಂದು ಟೀಚರ್ ತಗೊಳ್ಳೋಣ ಅಂತ ಹೇಳಿ 8 ಟೀಚರ್ಸ್ ಫುಲ್ ಟೈಮ್ ಟೀಚರ್ಸ್ ಇರ್ತಾರೆ.
ಮತ್ತೆ ಇನ್ನೊಬ್ಬರು ಟೀಚರ್ ಹೆಲ್ಪಿಂಗ್ ಟೀಚರ್ ಅಂತ ಇರ್ತಾರೆ, ಬೇರೆ ಟೀಚರ್ನ ಹೊರತುಪಡಿಸಿ ಒಬ್ರು ಹೆಲ್ಪರ್, ಒಬ್ಬ ಆಯಾ ಅವರು ಫುಲ್ ಟೈಮ್ ಸಪೋರ್ಟರ್ ಪ್ರಿಕೇರಿಗೆ ಇರ್ತಾರೆ. 7 ಮಂದಿ ಆಯಗಳು ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಸಹಾಯ ಮಾಡಲಿಕ್ಕೆ ಇರ್ತಾರೆ. ಯಾತಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ? ಈ ಚಿಕ್ಕ ಮಕ್ಕಳ ಮೇಲೆ ಯಾತಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ? ಯಾಕಂದ್ರೆ ಅವ್ರ ಫೌಂಡೇಶನ್ ಯಾವ ರೀತಿ ಒಂದು ಫೌಂಡೇಶನ್ ಅನ್ನ ಸ್ಟ್ರಾಂಗ್ ಆಗಿ ಹಾಕ್ತೀವೋ ಅದರ ಮೇಲೆ ಬಿಲ್ಡಿಂಗ್ ಅನ್ನ ಕಟ್ಟಬಹುದು. ಫೌಂಡೇಶನ್ ಯಾವಾಗ ವೀಕ್ ಆಗಿರುತ್ತೋ ದೊಡ್ಡ ಮೇಲೆ ಬಿಲ್ಡಿಂಗ್ ಹಾಕಲಿಕ್ಕೆ ಆಗಲ್ಲ. ಇಲ್ಲಿ 4th ಫ್ಲೋರ್ ಫೌಂಡೇಶನ್ ಅಂತ ಹಾಕಿದ್ದೀವಿ, ಸ್ಟ್ರಾಂಗ್ ಫೌಂಡೇಶನ್. ಅದರಿಂದ ಮೇಲೆ ಸ್ಟ್ರಾಂಗ್ ಬಿಲ್ಡಿಂಗ್ ಅನ್ನ ಕಟ್ಟಬಹುದು. ಅದೇ ನಂಬಿಕೆ ನಮ್ದಾಗಿದೆ. ನೀವು ಇಟ್ಟಂತಹ ಭರವಸೆ, ನೀವಿಟ್ಟಂತಹ ಪ್ರೀತಿ, ನೀವಿಟ್ಟಂತಹ ನಂಬಿಕೆಯನ್ನು ಈಡೇರಿಸಲಿಕ್ಕೆ ನಮ್ಮ ಪ್ರಯತ್ನ ಇದಾಗಿರುತ್ತೆ. ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಶಾಲೆಯ ಪೋಷಕರ ಕಾರ್ಯಾಗಾರದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಮ್ಮ ಶಾಲೆಯ ಮೌಲ್ಯವನ್ನು ಉತ್ತುಂಗಕ್ಕೆ ಕೊಂಡೊಯ್ಯಲು ನಿಮ್ಮಂತಹ ಪೋಷಕರ ಸಹಕಾರ ಮತ್ತು ನಂಬಿಕೆ ಅತ್ಯಂತ ಮಹತ್ವದ್ದು. ಮೊದಲು ಈ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ನಮ್ಮನ್ನು ಪ್ರೇರೇಪಿಸಿದ ಮುಖ್ಯ ಅತಿಥಿಗಳಾದ ಶ್ರೀಮತಿ ನಳಿನಿ ಎಂ, ಕಾರ್ಯದರ್ಶಿಗಳು, ದಾರಿದೀಪ ಫೌಂಡೇಶನ್ ಮಂಡ್ಯ, ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಕೋರುತ್ತೇವೆ.